ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪೇಜಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾಂಟಾ ಕ್ಲಾಸರ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ಅಂತ ಇಷ್ಟ ಆದ್ರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಜಾಗ ಸಾಧ್ಯ ಅಂತಾನೆ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದೇ ಥರನಾಗಿ ನೀವು ಎಂಥ ಒಂದು ಪ್ರಬಂಧ ಬೇಕಂತ ಕಾನ್ಬೇಡ, ಒಂದು ಪ್ರಬಂಧ ನಾನು ಬರಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸಾಂಟಾ ಕ್ಲಾಸ್ ಕ್ರಿಸ್ಮಸ್ನಲ್ಲಿ ಕಂಡುಬರುವ ಮುಖ್ಯ ವ್ಯಕ್ತಿ ಅಥವಾ ಪ್ರಮುಖ ವ್ಯಕ್ತಿ ಅಂತ ಹೇಳ್ಬೋದು. ಓಕೆನಾ? ಸಾಂಟಾ ಕ್ಲಾಸ್ ಕ್ರಿಸ್ಮಸ್ನಲ್ಲಿ ಕಂಡುಬರುವ ಪ್ರಮುಖ ವ್ಯಕ್ತಿ. ಎರಡನೇ ಪಾಯಿಂಟ್, ಸಾಂಟಾ ಕ್ಲಾಸ್ ಮೂಲ ಹೆಸರು ಸಂತ ನಿಕೋಲಸ್. ಸಾಂಟಾ ಕ್ಲಾಸ್ ಮೂಲ ಹೆಸರು ಸಂತ ನಿಕೋಲಸ್. ಮೂರನೇ ಪಾಯಿಂಟ್, ಅವರು ಆಗರ್ಭ ಶ್ರೀಮಂತರಾಗಿದ್ದರು. ನಾಲ್ಕನೇ ಪಾಯಿಂಟ್, ಅವರು ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡುತ್ತಿದ್ದರು. ಐದನೇ ಪಾಯಿಂಟ್, ಅವರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಾರೆ. ಆರನೇ ಪಾಯಿಂಟ್, ಅವರು ಮಕ್ಕಳಿಗೆ ಉಡುಗೊರೆಗಳನ್ನು ನೀಡುತ್ತಾರೆ. ಏಳನೇ ಪಾಯಿಂಟ್, ಅವರು ಬಿಳಿಗಡ್ಡ ಕೆಂಪು ಟೋಪಿ ಡೊಳ್ಳು ಹೊಟ್ಟೆ ಕೆಂಪು ವಸ್ತ್ರ ಧರಿಸುತ್ತಾರೆ. ಮತ್ತು ನೋಡಿ, ಅವರು ಬಿಳಿಗಡ್ಡ, ಕೆಂಪು ಟೋಪಿ, ಡೊಳ್ಳು ಹೊಟ್ಟೆ, ಕೆಂಪು ವಸ್ತ್ರ ಧರಿಸುತ್ತಾರೆ. ಎಂಟನೇ ಪಾಯಿಂಟ್, ಸಾಂಟಾ ಕ್ಲಾಸ್ ಇಲ್ಲದೆ ಕ್ರಿಸ್ಮಸ್ ಹಬ್ಬ ಅಪೂರ್ಣ. ಒಂಬತ್ತನೇ ಪಾಯಿಂಟ್, ಸಾಂಟಾ ಕ್ಲಾಸ್ ಸಂತೋಷ ಮತ್ತು ಉಲ್ಲಾಸದ ಸಂಕೇತ. ಹತ್ತನೇ ಪಾಯಿಂಟ್, ಪ್ರೀತಿ ಮತ್ತು ಸಂತೋಷವನ್ನು ಹಂಚಿಕೊಳ್ಳಲು ಅವರು ನಮಗೆ ಕಲಿಸುತ್ತಾರೆ. ಮತ್ತು ನೋಡಿ, ಪ್ರೀತಿ ಮತ್ತು ಸಂತೋಷವನ್ನು ಹಂಚಿಕೊಳ್ಳಲು ಅವರು ನಮಗೆ ಕಲಿಸುತ್ತಾರೆ.
ನಮಗೆ ಕಲಿಸುತ್ತಾರೆ. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ. ನಿಮಗೆ ಎಂಥ ಒಂದು ವೀಡಿಯೋ ಬೇಕಂತೇಳಿ ಕಾನ್ಸ್ಟ್ಕೊಂಡು ಆ ಒಂದು ವೀಡಿಯೋ ಬಗ್ಗೆ ನಾನು ಪ್ರಬಂಧ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.